మాడి బ్రదర్ ఉండమ్మా వీళ్ళ ఆఫీసర్ రేపు పొద్దున్నరకు వస్తే రేపే చేపించి ఇచ్చేస్తాను. మీరు అక్కడికి సైన్ వేస్తే రేపు ఇంకా భీమ్ వస్తుంది. ನಮಸ್ಕಾರ ಗುರು. ಅಲ್ಲ ಗುರು, ಕರ್ನಾಟಕದ MLA ಬಾಯಲ್ಲೇ ತೆಲುಗು ಬಂದ್ರೆ ಇನ್ ಕರ್ನಾಟಕದಲ್ಲಿ ಕನ್ನಡ ಯಾರು ಮಾತಾಡ್ತಾರೆ ಗುರು? ಅಲ್ಲ ಗುರು, ನಾವು ತುಂಡೈಗಳು ರೋಡ್ಗಿಳಿದು ಅಲ್ಲಿ ಇಲ್ಲಿ ಹೊಡೆದಾಡಿ ಹೋರಾಟ ಮಾಡಿ ಬೆವರು ಇಳಿಸಿ ರಕ್ತ ಸುರಿಸಿ ಕನ್ನಡ ಮಾತಾಡಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಹೋರಾಟ ಮಾಡಿದ್ರೆ ನಮ್ಮ ಓನ್ MLA ಅವರೇ ಕನ್ನಡ ಪದವನ್ನ ಬಳಕೆ ಮಾಡದೆ ತೆಲುಗುಲಿ ಮಾತಾಡ್ತಾರೆ ಅಂದ್ರೆ ಯಾವ ನ್ಯಾಯ ಗುರು? ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕಾ ಇಲ್ವಾ? ಇವತ್ತು ಬಹಳಷ್ಟು ಅಧಿಕಾರಿಗಳು, MLAಗಳು, ಶಾಸಕರುಗಳು ಎಲ್ಲರೂ ಕನ್ನಡವನ್ನು ಬಿಟ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡ್ತಿದ್ದಾರೆ. ನಮ್ಮ ಕರ್ನಾಟಕ ಕನ್ನಡ ನಾಡಿಗೆ ವ್ಯಾಲ್ಯೂನೇ ಇಲ್ವಾ ಗುರು? ಹಂಗಂದ್ರೆ ಕರ್ನಾಟಕ ರಾಜ್ಯ ಕನ್ನಡ ಭಾಷೆ ಉಳಿಬೇಕು ಅಂದ್ರೆ ನಾವು ನೀವು ಇವತ್ತು ಎಲ್ಲರೂ ಮುಂದೆ ನಿಂತು ಈ ನಮ್ಮ ಭಾಷೆಯ ಬಳಕೆಯನ್ನು ಇನ್ನ ಹೆಚ್ಚಿಸಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು MLA ಅವರು ಕೂಡ ಇದನ್ನ ಸೀರಿಯಸ್ ಆಗಿ ತಗೋಬೇಕು. ಕನ್ನಡದಲ್ಲಿ ನೀವು ಕನ್ನಡವನ್ನೇ ಮಾತಾಡಬೇಕಾಗತ್ತೆ. ತೆಲುಗು ಬಳಕೆ ಇದನ್ನ ನಾವು ಕನ್ನಡಿಗರು ಒಪ್ಪುವುದಿಲ್ಲ.